ಸ್ತುತಿ ಮಾಡಲಿ, ನಾ ಹೇಗೆ ಸೇವಿಸಲಿ, ನಾ ನಿನ್ನ ಸೇವಕನೇ, ನೀ ನನ್ನ ಯಜಮಾನನೇ, ನಾ ಹೇಗೆ ಸ್ತುತಿ ಮಾಡಲಿ. ನನ್ನನ್ನು ಹುಡುಕಿ ಆರಿಸಿಕೊಂಡೆ, ನಿನ್ನ ಸೇವೆಗೆ ನನ್ನನ್ನು ಕರೆದಿ, ನಿನ್ನ ದಾಸನು ನಾನಾಗಿರುವೆ, ನಿನ್ನ ವಾಕ್ಯ ಸಾರುತ್ತಲಿರುವೆ. ನೀ ಕಳಿಸಿದಲ್ಲಿ ನಾ ಹೋಗುವೆನು, ನೀಡಿದ್ದನ್ನೇ ನಾ ಮಾಡುವೆನು, ನಾ ನಿನ್ನ ಮನೆಗೆ ಸುವೆ, ನೀ ನನ್ನ ಯಜಮಾನನೇ, ನಾ ಹೇಗೆ ಸ್ತುತಿ ಮಾಡಲಿ, ನಾ ಹೇಗೆ ಸೇವಿಸಲಿ, ನಾ ನಿನ್ನ ಸೇವಕನೇ, ನೀ ನನ್ನ ಯಜಮಾನನೇ. ಪ್ರಾಣ ಕೊಡಲು ಸಿದ್ಧನಾಗಿರುವೆ, ಅವಮಾನವನ್ನು ನಾ ಸಹಿಸುವೆನು, ನಿನ್ನ ದಾಸನು ನಾನಾಗಿರುವೆ, ನಿನ್ನ ವಾಕ್ಯವ ಸಾರುತ್ತಲಿರುವೆ. ನೀ ಕಳಿಸಿದಲ್ಲಿ ನಾ ಹೋಗುವೆನು, ನೀಡಿದ್ದನ್ನೇ ನಾ ಮಾಡುವೆನು, ನಾ ನಿನ್ನ ಮನೆಗೆ ಸುವೆ, ನೀ ನನ್ನ ಯಜಮಾನನೇ, ನಾ ಹೇಗೆ ಸ್ತುತಿ ಮಾಡಲಿ, ನಾ ಹೇಗೆ ಸೇವಿಸಲಿ, ನಾ ನಿನ್ನ ಸೇವಕನೇ, ನೀ ನನ್ನ ಯಜಮಾನನೇ. ಬೆಳ್ಳಿ ಸಂಕಟಗಳು ಕಾದುಕೊಂಡಿದ್ದರು, ಸೆರೆಮನೆಯಲ್ಲಿ ನಾಯಿರಬೇಕಾದರು, ನಿನ್ನ ದಾಸನು ನಾನಾಗಿರುವೆ, ನಿನ್ನ ವಾಕ್ಯವ ಸಾರುತ್ತಲಿರುವೆ. ನೀ ಕಳಿಸಿದಲ್ಲಿ ನಾ ಹೋಗುವೆನು, ನೀಡಿದ್ದನ್ನೇ ನಾ ಮಾಡುವೆನು, ನಾ ನಿನ್ನ ಮನೆಗೆ ಸುವೆ, ನೀ ನನ್ನ ಯಜಮಾನನೇ, ನಾ ಹೇಗೆ ಸ್ತುತಿ ಮಾಡಲಿ, ನಾ ಹೇಗೆ ಸೇವಿಸಲಿ, ನಾ ನಿನ್ನ ಸೇವಕನೇ, ನೀ ನನ್ನ ಯಜಮಾನನೇ, ನೀ ನನ್ನ ಯಜಮಾನನೇ. ದೇವರ ಪರಿಶುದ್ಧವಾದ ಘನವುಳ್ಳ ನಾಮಕ್ಕೆ ನಾವು ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನ ಸಮರ್ಪಿಸ್ತಾ, ದೇವರು ನಮ್ಮನ್ನು ಪ್ರೀತಿಸಿ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ನಮಗೋಸ್ಕರ ಏರ್ಪಡಿಸಿ, ಈ ಕಾರ್ಯಕ್ರಮದಲ್ಲಿ ನಾವು ಪಾಲುಗಾರರಾಗ್ಲಿಕ್ಕಾಗುವಂತೆ ದೇವರು ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇಳಿಸಿ ಈ ಒಂದು ಅವಕಾಶವನ್ನ, ಆಯುಷ್ಕಾಲವನ್ನ ದಯಪಾಲಿಸಿಕೊಟ್ಟಂತ ಪರಮ ತಂದೆಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಕೃತಜ್ಞತೆ ಸ್ತೋತ್ರವನ್ನ ಸಮರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ನಾವು ಪ್ರಾರಂಭಿಸಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಬಹುದೂರದ ಪ್ರಾಂತ್ಯದಿಂದ ಸುದೀರ್ಘವಾದಂಥ ಪ್ರಯಾಣವನ್ನ ಮಾಡಿ ಸುರಕ್ಷಿತವಾಗಿ ನಮ್ಮ ಮಧ್ಯದಲ್ಲಿ ಸೇರಿ ಬಂದಿರತಕ್ಕಂಥ
ಕ್ರಿಸ್ತನ ದಾಸನು ನಮ್ಮ ಆತ್ಮೀಯ ಸಹೋದರ ಮಣಿಕುಮಾರ್ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಮೈಸೂರು ಕ್ರಿಸ್ತನ ಸಭೆಯ ಪರವಾಗಿ